ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ವಾಲ್ಮೀಕಿ ಆನಂದ್ ಅಂತ. ಇವತ್ತಿನ ವಿಡಿಯೋ ಏನಂದರೆ, ನನಗೆ ತಿಳಿದಿರುವಂಥ ಯೂಟ್ಯೂಬ್ನ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಯಿತಾ? ಕೊನೆವರೆಗೂ ನೋಡಿದ್ರೆ ನಿಮಗೆ ಇದರಲ್ಲಿರೋ ಮಾಹಿತಿ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಜನ ಏನು ಮಾಡ್ತೀರಾ ಅಂತ ಅಂದರೆ, ವೀಡಿಯೋಗಳನ್ನ ಮಾಡ್ತೀರಾ, ವಿಡಿಯೋ ಅಥವಾ ಶಾರ್ಟ್ ವಿಡಿಯೋ ಅಥವಾ ಲೈವ್ ಮಾಡಿರ್ತೀರ. ಲೈವಲ್ಲಿ ಜಾಸ್ತಿ ವ್ಯೂಸ್ ಬರಲಿಲ್ಲ ಅಂಥೇಳಿ, ಇಲ್ಲ ಶಾರ್ಟಲ್ಲಿ ಜಾಸ್ತಿ ವ್ಯೂಸ್ ಬಂದಿಲ್ಲ ಅಂಥೇಳಿ, ವಿಡಿಯೋನಲ್ಲಿ ವ್ಯೂಸ್ ಬಂದಿಲ್ಲ ಅಂಥೇಳಿ ನೀವು ವೀಡಿಯೋಗಳನ್ನ ಡಿಲೀಟ್ ಮಾಡ್ತೀರಿ. ಒಂದು ಸರಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ವೀಡಿಯೋನ ಡಿಲೀಟ್ ಮಾಡಬೇಡಿ. ಯಾಕೆಂದರೆ ಯೂಟ್ಯೂಬಲ್ಲಿ ಒಂದು ಅಥವಾ ಎರಡೇ ವೀಡಿಯೋನ ಡಿಲೀಟ್ ಮಾಡೋಕ್ಕೆ ಪರ್ಮಿಷನ್ ಇರೋದು, ಆಯಿತಾ? ಅದು ಪರ್ಮಿಷನ್ ತಗೊಂಡು ವೀಡಿಯೋನ ಡಿಲೀಟ್ ಮಾಡಬೇಕು. ನಮಗಿಷ್ಟ ಬಂದಂಗೆ ವೀಡಿಯೋನ ಡಿಲೀಟ್ ಮಾಡಬಾರ್ದು. ನಮಗಿಷ್ಟ ಬಂದಂಗೆ ವೀಡಿಯೋನ ಡಿಲೀಟ್ ಮಾಡಿದರೆ ನಿಮ್ಮ ಚಾನಲ್ ಬಂದು ಫ್ರೀಸ್ ಆಗುತ್ತೆ. ನಿಮ್ಮ ಚಾನಲ್ ಫ್ರೀಸ್ ಆದಾಗ ನಿಮ್ಮ ವೀಡಿಯೋಗಳು ಯಾರಿಗೂ ತಲುಪಲ್ಲ, ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರೋಲ್ಲ. ಮೊದಲು ಬರ್ತಿರ್ತಕ್ಕಂಥ ವ್ಯೂಸ್ಗಳು ಕೂಡ ಕಡಿಮೆ ಆಗ್ತವೆ. ಹಾಗಾಗಿ ದಯವಿಟ್ಟು ಒಂದು ಸಾರಿ ಅಪ್ಲೋಡ್ ಮಾಡಿದ್ದ ವೀಡಿಯೋಗಳನ್ನ ಮತ್ತೆ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಅದು ಯಾವುದಾದ್ರೂ ನಿಮ್ಮ ಒಂದು ಕಂಟೆಂಟು ಚೆನ್ನಾಗಿದ್ದು, ನಿಮ್ಮ ಒಂದು ಕಂಟೆಂಟು ಜನಗಳಿಗೆ ತಲುಪಿ ಒಂದು ವೀಡಿಯೋ ಏನಾದರೂ ಕ್ಲಿಕ್ ಆಯಿತು ಅಂದರೆ ಎಲ್ಲ ವೀಡಿಯೋಗಳು ಕ್ಲಿಕ್ ಆಗ್ತವೆ. ಆವಾಗ ಏನು ಮಾಡ್ತಾರೆ ಜನ, ಈ ಕಂಟೆಂಟ್ ಚೆನ್ನಾಗಿದೆ, ಇನ್ನೂ ಯಾವುದಿದೆ ಇವರ ಚಾನಲ್ನಲ್ಲಿ ನೋಡೋಣ ಅಂಥೇಳಿ ನಿಮ್ಮ ಚಾನಲಲ್ಲಿರೋ ವೀಡಿಯೋಗಳನ್ನ, ಶಾರ್ಟ್ ವೀಡಿಯೋಗಳನ್ನ ನೋಡೋವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಒಂದು ಸಾರಿ ಅಪ್ಲೋಡ್ ಮಾಡಿದಂಥ ವೀಡಿಯೋನ ಡಿಲೀಟ್ ಮಾಡಬೇಡಿ. ದಯವಿಟ್ಟು ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಒಂದು ಸಾರಿ ಯಾವಾಗಲೂ ನೀವು ಹಾಕಿದ ವೀಡಿಯೋನ ಡಿಲೀಟ್ ಮಾಡಬೇಡಿ ದಯವಿಟ್ಟು. ಮತ್ತು ಹಾಗೆ ಇನ್ನೊಂದು ಮಾಹಿತಿ ಏನಂದರೆ, ನೀವು ಕೆಲಸದ ಒತ್ತಡಗಳಿಂದ ಇಲ್ಲ ನಿಮಗೇನಾದರೂ ಕೆಲಸಗಳಿದ್ದಾಗ ನೀವೇನು ಮಾಡ್ತೀರಿ, ಅಯ್ಯೋ ವಿಡಿಯೋ ಆಮೇಲೆ ಹಾಕೋಣ ಅಂಥೇಳಿ ನಿಮ್ಮ ಚಾನಲಲ್ಲಿ ಗ್ಯಾಪ್ ಕೊಡ್ತೀರ. ದಯವಿಟ್ಟು ಗ್ಯಾಪ್ ಕೊಡಬೇಡಿ, ಆಯಿತಾ? ನಿಮಗೆ ಸಾಧ್ಯ ಆದಷ್ಟು ಒಂದು ಇವತ್ತು ಹಾಕೋಕ್ಕಾಗಿಲ್ಲ ಅಂತಂದ್ರೂ 2 ದಿನಕ್ಕೊಂದು ಸರಿ ಹಾಕಿ, 3 ದಿನಕ್ಕೊಂದು ಸರಿ ಹಾಕಿ. ದಯವಿಟ್ಟು ಚಾನಲಲ್ಲಿ ಆ್ಯಕ್ಟಿವ್ ಇರಿ. ನೀವು ಚಾನಲಲ್ಲಿ ಎಷ್ಟು ಆ್ಯಕ್ಟಿವ್ ಇರ್ತೀರಿ ಅಷ್ಟೂ ಜನ ನಿಮ್ಮ ಚಾನಲ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಜನಕ್ಕೆ ನೀವು ಹತ್ರ ಆಗ್ತಾ ಹೋಗ್ತೀರಿ, ಆಯಿತಾ? ಹಾಗಾಗಿ ಲಾಂಗ್ ಗ್ಯಾಪ್ ಯಾವಾಗಲೂ, ಯಾವುದೇ ಕಾರಣಕ್ಕೂ ಲಾಂಗ್ ಗ್ಯಾಪ್ ಕೊಡಬೇಡಿ, ಆಯಿತಾ? ಲಾಂಗ್ ಗ್ಯಾಪ್ ಕೊಟ್ಟರೆ ನಿಮ್ಮ ಚಾನಲ್ಲು ಗ್ರೋ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ, ಆಯಿತಾ? ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಲಾಂಗ್ ಗ್ಯಾಪ್ ಕೊಡಬೇಡಿ, ಆಯಿತಾ? ಮತ್ತು ಹಾಗೆ ನೀವು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ದಯವಿಟ್ಟು ವೀಡಿಯೋಗೆ ಅಡ್ಜಸ್ಟ್ ಆಗುವಂಥ ಹ್ಯಾಶ್ಟ್ಯಾಗ್ಗಳನ್ನ ಹಾಕಿ, ಆಯಿತಾ? ಹ್ಯಾಶ್ಟ್ಯಾಗ್ ಹಾಕೋದ್ರಿಂದ ತುಂಬ ಹೆಚ್ಚು ಜನಗಳನ್ನ ತಲುಪುತ್ತೆ. ನಿಮ್ಮ ಶಾರ್ಟ್ ವೀಡಿಯೋ ತುಂಬ ಹೆಚ್ಚು ಜನಗಳನ್ನ ತಲುಪುತ್ತೆ, ಆಯಿತಾ? ಹಾಗಾಗಿ ಶಾರ್ಟ್ ವೀಡಿಯೋಗಳನ್ನ ನೀವೇನು ಶಾರ್ಟ್ ವೀಡಿಯೋ ಹಾಕ್ತಿರಲ್ಲ ಅದಕ್ಕೆ ಅಡ್ಜಸ್ಟ್ ಆಗುವಂಥ ಇದನ್ನು ಹಾಕಿ, ಹ್ಯಾಶ್ಟ್ಯಾಗ್ನ ಹಾಕಿ. ನೀವು ಹಾಗಂತೇಳಿ ಹ್ಯಾಶ್ಟ್ಯಾಗ್ ಹಾಕ್ತೀನಿ ಅಂತೇಳಿ ಹ್ಯಾಶ್ಟ್ಯಾಗಲ್ಲೇ ವೀಡಿಯೋನ ತುಂಬಿಸ್ಬಿಡ್ಬೇಡಿ. 4 ಅಥವಾ 5 ಹ್ಯಾಶ್ಟ್ಯಾಗ್ ಹಾಕಿ, ಆಯಿತಾ? ಆವಾಗ ಜನ ನಿಮ್ಮ ಹ್ಯಾಶ್ಟ್ಯಾಗ್ ನೋಡಿ ಏನೋ ಈ ಕಂಟೆಂಟ್ ಇದೆ, ಈ ಥರ ಕಂಟೆಂಟ್ ಇದೆ ಅನ್ನೋದನ್ನು ನೋಡಿ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ, ಆಯಿತಾ? ಕಂಟೆಂಟು ಚೆನ್ನಾಗಿದ್ದರೆ ಖಂಡಿತ ನಿಮಗೆ ಸಬ್ಸ್ಕ್ರೈಬರು, ವ್ಯೂಸು ಎಲ್ಲ ಚೆನ್ನಾಗಿ ಬರುತ್ತೆ. ದಯವಿಟ್ಟು ವೀಡಿಯೋಗೆ ಅವಶ್ಯಕತೆ ಇರೋವಂಥ ಹ್ಯಾಶ್ಟ್ಯಾಗ್ಗಳನ್ನ ಹಾಕಿ, ಆಯಿತಾ? ಮತ್ತು ಹಾಗೆ ಕೆಲವರು ಇದೊಂದು ತಪ್ಪನ್ನ ತುಂಬ ಮಾಡ್ತಾಯಿದ್ದೀರ. ದಯವಿಟ್ಟು ಇದೊಂದು ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆ ತಪ್ಪು ಏನು ಅಂತಂದರೆ, ನೀವು ಇನ್ಸ್ಟಾಗ್ರಾಮಿಂದ ಅಥವಾ ಫೇಸ್ಬುಕ್ಕಿಂದ ಕಾಪಿ ಮಾಡಿ ಯೂಟ್ಯೂಬ್ಗೆ ಹಾಕ್ತಾಯಿದ್ದೀರ. ದಯವಿಟ್ಟು ಆ ಥರ ಮಾಡಬೇಡಿ. ಆ ಥರ ಮಾಡಿ ನಂದು ಒಂದು ಚಾನಲ್ ಹೋಗಿದೆ, ದಯವಿಟ್ಟು ಆ ಥರ ಮಾಡಬೇಡಿ, ಆಯಿತಾ? ಏನಂತ ಅಂದರೆ, ಅದು ಕಾಪಿರೈಟ್ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಕಾಪಿರೈಟ್ ಬೀಳುತ್ತೆ ನಿಮಗೆ. ಇನ್ಸ್ಟಾಯಿಂದ ಕಾಪಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿದ್ರೆ ಅದು ನಿಮಗೆ ಕಾಪಿರೈಟ್ ಬರುತ್ತೆ, ನಿಮಗೆ ಚಾನಲ್ಗೂ ತೊಂದರೆ ಆಗುತ್ತೆ, ನಿಮ್ಮ ಚಾನಲಲ್ಲಿ ವ್ಯೂಸ್ ಬರೋಲ್ಲ, ಸರಿನಾ? ಒಂದು ಸಾರಿ ಯಾರೋ ಮಾಡಿದ್ದ ವಿಡಿಯೋನ ನಾವು ಅದನ್ನು ಕಾಪಿ ಮಾಡಿ ಇಲ್ಲಿ ಹಾಕಬಾರ್ದು. ಹಾಕಿದರೆ ಅದು ನಮಗೆ ಮೂವ್ ಆಗೋಲ್ಲ ಮತ್ತು ರೀಚ್ ಸಿಗೋಲ್ಲ, ಸರಿನಾ? ದಯವಿಟ್ಟು ಬೇರೆಯವರ ಕಂಟೆಂಟ್ಗಳನ್ನ ಹಾಕಬೇಡಿ.
ಓನಾಗಿ ನೀವು ಕಂಟೆಂಟ್ ಮಾಡಿ ನೀವು ಸ್ವಂತವಾಗಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಿ. ವಾಯ್ಸ್ ಓವರ್ ಕೊಟ್ಟು ದಯವಿಟ್ಟು ಚಾನಲ್ಗೆ ಅಪ್ಲೋಡ್ ಮಾಡಿ, ಆಯಿತಾ? ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು.